ಸೋಲಾರ್ ರೂಫ್ ಟಾಪ್ ಹಾಕಿಸ್ಕೊಳ್ಬೇಕಾದ್ರೆ ಈ 4 ವಿಷಯ ಮರಿಬೇಡಿ. ಮೊದಲನೇದೇನು ಅಂತಂದ್ರೆ, ಒಂದು ಸೋಲಾರ್ ರೂಫ್ ಟಾಪ್ ಹಾಕಿಸ್ಕೊಳ್ಬೇಕಾದ್ರೆ ನೀವು ಒಂದು ವಾರಂಟಿ ಬಗ್ಗೆ, ಅಂದ್ರೆ ಲೈಕ್ ಪ್ಯಾನಲ್ ವಾರಂಟಿ, ಅದು ನಿಮಗೆ ಪರ್ಫಾರ್ಮೆನ್ಸ್ ವಾರಂಟಿ ಇರ್ಬೋದು, ಗ್ಯಾರಂಟಿ ಇರ್ಬೋದು. ಯಾಕೆ ಅಂತಂದ್ರೆ ಪರ್ಫಾರ್ಮೆನ್ಸ್ ವಾರಂಟಿ 25-30 ವರ್ಷ ಕೊಡ್ತಾರೆ, ಮತ್ತೆ ಪ್ರಾಡಕ್ಟ್ ಗ್ಯಾರಂಟಿ ಬಂದು 12 ಇಯರ್ಸ್ ಕೊಡ್ತಾರೆ. ಇದನ್ನ ಮರಿಬೇಡಿ. ಎರಡನೇ ಥಿಂಗ್ ಏನು ಅಂತಂದ್ರೆ, ನೀವು ಒಂದು ಯಾವುದೇ ತರದ ಸೋಲಾರ್ ರೂಫ್ ಟಾಪ್ ಹಾಕಿಸ್ಕೊಳ್ಬೇಕಾದ್ರೆ ಸಬ್ಸಿಡಿ, ಅಂದ್ರೆ ಈಗ ಅದಕ್ಕೆ ಯಾವ್ದಕ್ಕೆ ಸಬ್ಸಿಡಿ ಕೊಡ್ತಾ ಇದಾರೆ, ಯಾವ್ದಕ್ಕೆ ಸಬ್ಸಿಡಿ ಕೊಡ್ತಾ ಇಲ್ಲ, ಸಬ್ಸಿಡಿ ಪ್ರಾಡಕ್ಟ್ ಹೋದ್ರೆ ನಮ್ಗೆ ಏನ್ ಬೆನಿಫಿಟ್, ಸಬ್ಸಿಡಿಗೆ ಹೋಗದೆ ಇದ್ರೆ KEB ಇಂದ ಎಕ್ಸ್ಟ್ರಾ ಏನ್ ಕೊಡ್ತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದನ್ನ ಮರಿಬೇಡಿ. ಮೂರನೇ ಪಾಯಿಂಟ್, ನೀವು ಹಾಕಿರೋ ದುಡ್ಡು, ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಅದ್ರದ್ದು ಪೇ ಬ್ಯಾಕ್ ಎಷ್ಟು ವರ್ಷದಲ್ಲಿ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಯಾಕೆಂದ್ರೆ ಯಾವುದೇ ಒಂದು ಸೋಲಾರ್ ಪ್ರಾಡಕ್ಟ್ ಹಾಕಿದ್ರು ನಮ್ಮ ಅಂದಾಜ್ ಪ್ರಕಾರ 4-5 ವರ್ಷದಲ್ಲಿ ಆ ದುಡ್ಡು ವಾಪಸ್ ಬಂದ್ಬಿಡ್ಬೇಕು. ಅದ್ರ ಬಗ್ಗೆ ನೀವು ಖಾತ್ರಿ ಮಾಡ್ಕೊಳ್ಳಿ. ಇನ್ನೊಂದು 4ನೇ ಪಾಯಿಂಟ್ ಏನು ಅಂತಂದ್ರೆ, ಈಗ ನೀವು ಸೋಲಾರ್ ಹಾಕ್ಸಿದ ತಕ್ಷಣ KEB ನಲ್ಲಿ, ಅಂದ್ರೆ ಇವಾಗ ನಾವೇನ್ ಚೆಸ್ಕಾಮ್ ಅಂತ ಹೇಳ್ತೀವಿ ಅಥವಾ ಬೆಸ್ಕಾಮ್ ಅಂತ ಹೇಳ್ತೀವಿ, ಅದರಲ್ಲಿ ಏನ್ ಬೆನಿಫಿಟ್ ಇದೆ. ಈಗ ಎಕ್ಸಾಂಪಲ್ ಸೋಲಾರ್ ಸಬ್ಸಿಡಿ ಹೋದ್ರೆ ನೀವು ಅದಕ್ಕೂ ಹೋದಾಗ ನೀವು KEB ಗೆ ಏನ್ ರಿಟರ್ನ್ ಕೊಟ್ಟಿರ್ತೀರಾ, ಅದಕ್ಕೆ ಅವ್ರು ಕೊಡೋದು ₹2.45 ಕೊಡ್ತಾರೆ. ಅದೇ ನೀವು ಸಬ್ಸಿಡಿಗೆ ಹೋಗದೆ ಇದ್ರೆ ₹3.87 ಕೊಡ್ತಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಸೋಲಾರ್ ರೂಫ್ ಟಾಪ್ ನ ಹಾಕಿಸ್ಕೊಳ್ಳಿಕ್ಕೆ ಡಿಸೈಡ್ ಮಾಡಿರೋದು ಸ್ಮಾರ್ಟ್ ಡಿಸಿಷನ್, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋದಿದೆಯಲ್ಲ, ಅದಕ್ಕಿಂತ ಸ್ಮಾರ್ಟ್ ಡಿಸಿಷನ್.